ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಹಿಮದಿಂದ ಮುಚ್ಚಿರುವ ದ್ವೀಪ ಯಾಕೆ ಅಚಾನಕ್ ಜಗತ್ತಿನ ಗಮನದ ಕೇಂದ್ರವಾಗಿದೆ? ಅಮೆರಿಕ ಯಾಕೆ ಇಷ್ಟು ತೀವ್ರವಾಗಿ ಗ್ರೀನ್ಲ್ಯಾಂಡ್ನಿಂದ ಬಿದ್ದಿದೆ? We are going to do something on Greenland, whether they like it or not. You know what their defense is? 2 dog sleds. We need Greenland for national security. Greenland. ಗ್ರೀನ್ಲ್ಯಾಂಡ್ ಉತ್ತರ ಧ್ರುವದ ಸಮೀಪದಲ್ಲಿರುವ ಜಗತ್ತಿನ ಅತಿ ದೊಡ್ಡ ದ್ವೀಪ. ಇದು ಸುಮಾರು 80% ಭಾಗ ಹಿಮದಿಂದ ಕೂಡಿದೆ. ಇದು ಸೌದಿ ಅರೇಬಿಯಾ, ಮೆಕ್ಸಿಕೋ ಮತ್ತು ಇಂಡೋನೇಷ್ಯಾಕ್ಕಿಂತಲೂ ದೊಡ್ಡದು. ಆದರೆ ಇಲ್ಲಿ ವಾಸಿಸಲು ಯೋಗ್ಯವಾದ ಪ್ರದೇಶ ತುಂಬ ಕಡಿಮೆ. ಇಡೀ ಗ್ರೀನ್ಲ್ಯಾಂಡ್ನಲ್ಲಿ ಕೇವಲ 57,000 ಜನರು ಮಾತ್ರ ವಾಸಿಸುತ್ತಾರೆ, ಅದು ಸಮುದ್ರದ ತೀರ ಭಾಗದಲ್ಲಿ. ಇಲ್ಲಿನ ತಾಪಮಾನ ಸಾಮಾನ್ಯವಾಗಿ -30°C. ಇನ್ನು ಉತ್ತರ ಭಾಗಗಳಲ್ಲಿ -50° ಕೂಡ ಸಾಮಾನ್ಯ. ಬೇಸಿಗೆ ಅಂದರೆ ಮಧ್ಯಪೂರ್ವ ದೇಶಗಳಲ್ಲಿ ಚಳಿಗಾಲ ಇರುವಷ್ಟು ಮಾತ್ರ, ಗರಿಷ್ಠ 10°C. ಇಂಥ ಹಿಮಪಾತದ ಪ್ರದೇಶ ಇಂದು ಹೇಗೆ ಜಗತ್ತಿನ ಮಹಾಶಕ್ತಿಗಳ ನಡುವೆ ಹೊಸ ಕೋಲ್ಡ್ ವಾರ್ನ ಕೇಂದ್ರವಾಗಿದೆ? ಡೊನಾಲ್ಡ್ ಟ್ರಂಪ್ ಯಾವುದೇ ಬೆಲೆಯನ್ನು ಕೊಟ್ಟು ಗ್ರೀನ್ಲ್ಯಾಂಡ್ ಅನ್ನು ಅಮೆರಿಕದ ಭಾಗಬೇಕೆಂದು ಹೇಳಿದ್ದಾರೆ. ಅಗತ್ಯವಿದ್ದರೆ ಸೈನಿಕ ಕಾರ್ಯಾಚರಣೆ ನಡೆಸಬಹುದು ಎಂದು ಸೂಚಿಸಿದ್ದರು. ಆದರೆ ಇದನ್ನು ಹೇಳುತ್ತಿರುವ ಟ್ರಂಪ್ ಮೊದಲ ವ್ಯಕ್ತಿಯಲ್ಲ. ಅಮೆರಿಕ ಗ್ರೀನ್ಲ್ಯಾಂಡ್ ಅನ್ನು ಸದಾ ತನ್ನ ರಾಷ್ಟ್ರೀಯ ಭದ್ರತೆಯ ಪ್ರಮುಖ ಭಾಗವೆಂದು ನೋಡಿಕೊಂಡಿದೆ. ವೀಕ್ಷಕರೇ, 1867 ಅಲಾಸ್ಕಾ ರಷ್ಯಾದ ಭಾಗವಾಗಿತ್ತು. ನಂತರ ಅಮೆರಿಕ ಅದನ್ನು ಅಗ್ಗದ ದರಕ್ಕೆ ಖರೀದಿಸಿತು. ಅದೇ ಸಮಯದಲ್ಲಿ ಗ್ರೀನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್ ಖರೀದಿಸುವ ಯತ್ನವೂ ನಡೆದಿತ್ತು. ಆದರೆ ಅಮೆರಿಕನ್ ಕಾಂಗ್ರೆಸ್ ಅದನ್ನು ತಿರಸ್ಕರಿಸಿತ್ತು. ದ್ವಿತೀಯ ಮಹಾಯುದ್ಧದ ಸಮಯದಲ್ಲಿ ಜರ್ಮನಿ ಡೆನ್ಮಾರ್ಕ್ ಮೇಲೆ ದಾಳಿ ಮಾಡಿದಾಗ ಅಮೆರಿಕ ಗ್ರೀನ್ಲ್ಯಾಂಡ್ನ ಭದ್ರತೆ ತನ್ನ ಕೈಗೆ ತೆಗೆದುಕೊಂಡಿತ್ತು. ಯುದ್ಧದ ನಂತರ 1946ರಲ್ಲಿ ಅಮೆರಿಕ ಡೆನ್ಮಾರ್ಕ್ಗೆ ಹಣ ಕೊಟ್ಟು ಗ್ರೀನ್ಲ್ಯಾಂಡ್ ಖರೀದಿಸಲು ಯತ್ನಿಸಿತು. ಆದರೆ ಇದನ್ನು ಡೆನ್ಮಾರ್ಕ್ ನಿರಾಕರಿಸಿತು. ಆದರೆ ಅಮೆರಿಕಕ್ಕೆ ಅಲ್ಲಿ ಸೈನಿಕ ನೆಲೆಗಳನ್ನು ಸ್ಥಾಪಿಸಲು ಅವಕಾಶ ನೀಡಿತು. ಇಂದು ಕೂಡ ಗ್ರೀನ್ಲ್ಯಾಂಡ್ನಲ್ಲಿ ಸಾವಿರಾರು ಅಮೆರಿಕನ್ ಸೈನಿಕರಿದ್ದಾರೆ. ಆದರೆ ಅಮೆರಿಕಕ್ಕೆ ಭಯ ಏಕೆ? ವೀಕ್ಷಕರೇ, ಗ್ರೀನ್ಲ್ಯಾಂಡ್ ರಾಜಕೀಯವಾಗಿ ಡೆನ್ಮಾರ್ಕ್ನ ನಿಯಂತ್ರಣದಲ್ಲಿದ್ದರೂ ಅಲ್ಲಿನ ಜನರು ಸ್ವಾತಂತ್ರ್ಯ ಬಯಸುತ್ತಿದ್ದಾರೆ. ಡೆನ್ಮಾರ್ಕ್ ತನ್ನ ಬಜೆಟ್ನ ದೊಡ್ಡ ಭಾಗವನ್ನು ಗ್ರೀನ್ಲ್ಯಾಂಡ್ಗೆ ನೀಡುತ್ತದೆ, ಆದರೆ ಅಲ್ಲಿ ಅವರ ಬಲಿಷ್ಠ ಸೈನ್ಯ ಇಲ್ಲ. ಅಮೆರಿಕಕ್ಕೆ ಭಯವೇನೆಂದರೆ, ನಾಳೆ ಗ್ರೀನ್ಲ್ಯಾಂಡ್ ಸ್ವತಂತ್ರ ದೇಶವಾದರೆ ಅಮೆರಿಕನ್ ಸೇನಾ ನೆಲೆಗಳನ್ನು ತೆರವುಗೊಳಿಸುವಂತೆ ಕೇಳಬಹುದು ಅಥವಾ ಭಾರೀ ಬಾಡಿಗೆ ವಿಧಿಸಬಹುದು. ಮತ್ತೊಂದು ಕಾರಣ ಏನೆಂದರೆ ಅಲ್ಲಿ ಸಿಗುವ ಖನಿಜ ಸಂಪತ್ತು. ಹೌದು ವೀಕ್ಷಕರೇ, ಗ್ರೀನ್ಲ್ಯಾಂಡ್ನಲ್ಲಿ ಅಪಾರ ಪ್ರಮಾಣದ ರೇರ್ ಅರ್ತ್ ಎಲಿಮೆಂಟ್ಸ್ಗಳಿವೆ. ಇವುಗಳನ್ನು ಭವಿಷ್ಯದ ತಂತ್ರಜ್ಞಾನಕ್ಕೆ ಆಮ್ಲಜನಕ ಎಂದು ಕರೆಯುತ್ತಾರೆ. ಇಲ್ಲಿ ದೊರಕುವ ಪ್ರಮುಖ ಖನಿಜಗಳು ನಿಯೋಡಿಮಿಯಂ, ಇದು ಎಲೆಕ್ಟ್ರಿಕ್ ವಾಹನಗಳು ಮತ್ತು ವಿಂಡ್ ಟರ್ಬೈನ್ಸ್ಗಳಿಗೆ ಉಪಯೋಗಿಸಲಾಗುತ್ತದೆ. ಗ್ಯಾಲಿಯಂ, ಎಐ ಚಿಪ್ಸ್ ಮತ್ತು ರೇಡಾರ್ ವ್ಯವಸ್ಥೆಗಳಿಗೆ. ಯುರೇನಿಯಂ, ಅಣುಶಕ್ತಿ ಉತ್ಪಾದನೆಗೆ. ಸಿಲಿಕಾನ್, ಸೆಮಿಕಂಡಕ್ಟರ್ ಮತ್ತು ಸೌರ ಪ್ಯಾನೆಲ್ಗಳಿಗೆ. ವೀಕ್ಷಕರ, ಇಂದಿನ ದಿನಗಳಲ್ಲಿ ಈ ಖನಿಜಗಳ 90% ಸರಬರಾಜು ಚೀನಾದ ನಿಯಂತ್ರಣದಲ್ಲಿದೆ. ಚೀನಾ ಇವುಗಳ ಎಕ್ಸ್ಪೋರ್ಟ್ ಮೇಲೆ ನಿರ್ಬಂಧ ಹಾಕಿರುವುದರಿಂದ ಪಶ್ಚಿಮ ದೇಶಗಳು ಆತಂಕದಲ್ಲಿವೆ. ಇನ್ನು ಅಂದಾಜು ಪ್ರಕಾರ ಗ್ರೀನ್ಲ್ಯಾಂಡ್ನ ಕೆಳಗೆ 31 ಬಿಲಿಯನ್ ಬ್ಯಾರೆಲ್ಗಳಷ್ಟು ತೈಲ ಇರಬಹುದು. ಮತ್ತೊಂದು ಅತಿ ಮಹತ್ವದ ವಿಷಯ, ನಾರ್ತ್ ವೆಸ್ಟ್ ಪ್ಯಾಸೇಜ್ ಎಂಬ ಹೊಸ ಸಮುದ್ರ ಮಾರ್ಗ. ಜಾಗತಿಕ ತಾಪಮಾನ ಏರಿಕೆಯಿಂದ ಆರ್ಕ್ಟಿಕ್ನ ಹಿಮ ಕರಗುತ್ತಿದೆ. ಇದರಿಂದ ಯುರೋಪ್ ಮತ್ತು ಏಷ್ಯಾವನ್ನು ಸಂಪರ್ಕಿಸುವ ಅತಿ ಚಿಕ್ಕ ಸಮುದ್ರ ಮಾರ್ಗ ತೆರೆಯುತ್ತಿದೆ. ಈ ಮಾರ್ಗ ಬಳಸಿದರೆ ಸುಮಾರು 9,000 ಕಿಲೋಮೀಟರ್ ದೂರ ಕಡಿಮೆಯಾಗುತ್ತದೆ. ವೀಕ್ಷಕರೇ, ಇದರಿಂದ ಸಮಯ ಮತ್ತು ಇಂಧನ ಎರಡೂ ಉಳಿಯುತ್ತವೆ. ಯಾವ ದೇಶ ಈ ಮಾರ್ಗವನ್ನು ನಿಯಂತ್ರಿಸುತ್ತೋ ಅದು ಜಗತ್ತಿನ ವ್ಯಾಪಾರದ ಗೇಟ್ ಕೀಪರ್ ಆಗುತ್ತದೆ. ರಷ್ಯಾ ಈಗಾಗಲೇ ತನ್ನ ಆರ್ಕ್ಟಿಕ್ ಮಾರ್ಗದ ಮೇಲೆ ತೆರಿಗೆ ಹಾಕಲು ಬಯಸುತ್ತಿದೆ. ಇನ್ನು ಚೀನಾ ಪೋಲಾರ್ ಸಿಲ್ಕ್ ರೋಡ್ ಯೋಜನೆ ಮಾಡುತ್ತಿದೆ. ಇದರಿಂದ ಅಮೆರಿಕ ಹಿಂದೆ ಬಿದ್ದರೆ ಜಾಗತಿಕ ವ್ಯಾಪಾರದ ನಿಯಂತ್ರಣ ತನ್ನ ಕೈಯಿಂದ ಹೋಗಬಹುದು ಎಂಬ ಭಯದಲ್ಲಿದೆ. ಅಮೆರಿಕ ಗ್ರೀನ್ಲ್ಯಾಂಡ್ ಅನ್ನು ತನ್ನ ನಿಯಂತ್ರಣದಲ್ಲಿ ಪಡೆದರೆ ಅಮೆರಿಕ ಆರ್ಕ್ಟಿಕ್ನ ಅತಿ ದೊಡ್ಡ ಶಕ್ತಿಯಾಗುತ್ತದೆ. ಯುರೋಪ್ ಅಮೆರಿಕ ನಡುವೆ ನಂಬಿಕೆ ಕುಸಿಯುತ್ತದೆ. ಚೀನಾದ ಖನಿಜ ಏಕಾಧಿಕಾರಕ್ಕೆ ದೊಡ್ಡ ಹೊಡೆತ ಬೀಳುತ್ತದೆ. ಗ್ರೀನ್ಲ್ಯಾಂಡ್ನ ಪರಿಸರ ವ್ಯವಸ್ಥೆ ಹಾನಿಯಾಗಬಹುದು. ಅಲ್ಲಿನ ಮೂಲ ನಿವಾಸಿಗಳು ತಮ್ಮ ಸಂಸ್ಕೃತಿ ಮತ್ತು ಸ್ವಾತಂತ್ರ್ಯ ಕಳೆದುಕೊಳ್ಳಬಹುದು. ಗ್ರೀನ್ಲ್ಯಾಂಡ್ ಕುರಿತ ನಿರ್ಧಾರವು ಮುಂದಿನ 100 ವರ್ಷಗಳ ಜಗತ್ತಿನ ಭವಿಷ್ಯವನ್ನು ನಿರ್ಧರಿಸಬಹುದು. ಅದು ಶಾಂತಿಯ ದಾರಿಯಾಗುತ್ತದೆಯೋ ಅಥವಾ 3ನೇ ಮಹಾಯುದ್ಧದ ದಾರಿಯೋ ಅದನ್ನು ಕಾಲವೇ ಹೇಳಬೇಕು. ಇದು ವೀಕ್ಷಕರೇ, ಗ್ರೀನ್ಲ್ಯಾಂಡ್ನ ಕುರಿತಾದ ಒಂದಿಷ್ಟು ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಇಂಥ ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.